ಚಾಮುಂಡಿ ಬೆಟ್ಟ ಹಿಂದೂಗಳದ್ ಅಲ್ಲ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಯಾವಾಗ ಕೊಟ್ರೋ ಅದು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಯಿತು, ಸಾಕಷ್ಟು ಚರ್ಚೆಗಳಾದವು. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಈಗ ಪ್ರಮೋದಾದೇವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದು. ಯದುವಂಶಕ್ಕೆ ಚಾಮುಂಡಿ ಮನೆ, ದೇವರು, ಕುಲದೇವಿ. ರಾಜಕಾರಣಿಗಳು ಏನೋ ಹೇಳಿದ ಮಾತ್ರಕ್ಕೆ ಅದು ಬದಲಾಗಲ್ಲ ಅಂತ ಹೇಳಿದ್ದಾರೆ ರಾಜಮಾತೆ. ರಾಜಮನೆತನದ ಕೋರ್ಟ್ನಲ್ಲಿ ಹೋರಾಟ ಮಾಡ್ತಾ ಇದೆ ಪ್ರಾಧಿಕಾರ ರಚನೆ, ಆದ್ರೂ ಕೂಡ ಅಧಿಕೃತ ಅಲ್ಲ. ಕೋರ್ಟ್ ಆದೇಶ ಬಂದ ಬಳಿಕ ಅದು ಅಂತಿಮ ಆಗೋದು ಅಂತ ಹೇಳಿದ್ದಾರೆ. ಇದನ್ನ ರಾಜಕೀಯಕ್ಕೆ ಬಳಸಿಕೊಂಡಿದ್ರಿಂದ ಅದು ಬಹಳ ಬೇಸರ ಆಗಿದೆ ಅಂತ ಹೇಳಿದ್ದಾರೆ ರಾಜಮಾತೆ ಪ್ರಮೋದಾದೇವಿ ಒಡೆಯರ್. ಇದ್ರ ಬಗ್ಗೆ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ. ಅದ್ರ ಬಗ್ಗೆ ನಂದೇನು ಒಪಿನಿಯನ್ ಇಲ್ಲ, ನಾನು ಅದಕ್ಕೇನು ಹೇಳಕ್ಕೆ ಇಲ್ಲ. ಅದು ಸರ್ಕಾರದ ಕಾರ್ಯಕ್ರಮ. ಅವರು ಕರೆದಿರೋರು ಕರೆಯೋರಿಷ್ಟ, ಕರೆಸ್ಕೊಂಡಿರೋರು ಬರ್ತೀನಿ ಬರಲ್ಲ ಅಂತ ಹೇಳೋದು ಅವ್ರಿಷ್ಟ. ನನ್ಗೂ ಅದಕ್ಕೂ ನಾನು ಅದಕ್ಕೇನು ಒಪಿನಿಯನ್ ಇಲ್ಲ. ನಮ್ಮ ಪರಂಪರೆ ಭಾಗ ಅಲ್ಲ ಸರ್ಕಾರ ರಚನೆ. ನಮ್ಮ ಪರಂಪರೆ ಭಾಗ ಖಂಡಿತ ಇಲ್ಲ. ನಮ್ದು ಯಾವ ಇನ್ವಾಲ್ವ್ಮೆಂಟು ಇಲ್ಲ, ಇಂಟರ್ಫಿಯರೆನ್ಸು ಇಲ್ಲ. ಅವ್ರು ನಮ್ಮನ್ನ ಇಲ್ಲಿ ತನಕ ನಮ್ದು ಯಾವ ರೀತಿಲೂ ಇದಕ್ಕೆ ನಾವು ಇಂಟರ್ಫಿಯರೇ ಮಾಡಲ್ಲ. ನಮ್ದು ನಮ್ಮ ಪ್ರೈವೇಟ್ ಇದು, ನಾವು ನಮ್ದೇನಿದೆ ನಮ್ಮ ಹಿಂದಿನ ನಡ್ಕೊಂಡ್ ಬಂದಿರೋ ಸಂಪ್ರದಾಯ ಇದ್ರ ಪ್ರಕಾರ ನಾವೇನು ನಡ್ಸ್ಕೊಂಡು ಹೋಗ್ತೀವಿ. ಸರ್ಕಾರ ಏನ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದೆ. ಯಾಕೆ ಒಂದೊಂದ್ಸತಿನೂ 5 ವರ್ಷಕ್ಕೊಂದ್ಸತಿ ಸರ್ಕಾರ ಬದಲಾದಾಗ ಅವ್ರವ್ರಿಗೆ ಯಾವ ತರ ಬೇಕೋ ಮಾಡ್ಕೊಂಡು ಹೋಗ್ತಾರೆ. ನಮ್ದು ನಮ್ಮ ಮನೆ ಅಳತೆಯಲ್ಲಿ ಪರ್ಮನೆಂಟ್ ಆಗಿ ನಡ್ಕೊಂಡು ಹೋಗೋದು. ಸರ್ಕಾರದ್ದು ಅದನ್ನ ಹೇಳ್ದಂಗೆ ಈ ಪ್ರಜಾಪ್ರಭುತ್ವದಲ್ಲಿ 5 ವರ್ಷಕ್ಕೊಂದೊಂದು ಸರ್ಕಾರ ಬೇರೆ ಬೇರೆ ಬರುತ್ತೋ, ಇರೋ ಸರ್ಕಾರನೇ ಉಳ್ಕೊಳ್ಳುತ್ತೋ, ಆ ಥರ ಇರೋದ್ರಿಂದ ಅವ್ರಿಗೆ ಹೆಂಗ್ ಬೇಕೋ ಅದು ಮಾಡ್ಕೋತಾರೆ. ನಾವು ಅದರಲ್ಲಿ ಯಾವ ರೀತಿನೂ ನಮ್ಮ ಭಾಗ ಇಲ್ಲ. ಅವರು ಬಂದು ಕರೀತಾರೆ, ಒಂದು ಇದಕ್ಕೆ ನೀವು ಅಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ. ನಾನು ಅಂಬಾರಿ ಕಡೆ ಗಮನ ಕೊಡೋದ್ರಿಂದ ನಾನು ಹೋಗಲ್ಲ, ನಮ್ಮ ಮನೆಯವ್ರು ಯಾರು ಒಬ್ರು ಹೋಗ್ತಾರೆ. ಚಾಮುಂಡೇಶ್ವರಿ ದೇವಿ ನಮ್ಮ ಹಿಂದೂ ಗಾಡೆಸ್, ಮತ್ತೆ ನಮ್ಮ ಮನೆತನದ ದೇವ್ರು, ನಮ್ಮ ಕುಲದೇವಿ. ಚಾಮುಂಡೇಶ್ವರಿ ದೇವಿ ನಮ್ಮ ಹಿಂದೂ ಗಾಡೆಸ್, ಮತ್ತೆ ನಮ್ಮ ಮನೆತನದ ದೇವ್ರು, ನಮ್ಮ ಕುಲದೇವಿ. ನಾನು ಹೇಳಬೇಕು ಅಂದರೆ ನಮಗೆ ಶಿ ಈಸ್ ಆ ಡಿವೈನ್ ಮದರ್. ನಮಗೆ ಆ ತಾಯಿ ಸ್ಥಾನ, ಅದನ್ನು ನಾವು ಅದು ನಮಗೆ ಸಮಾಜದಲ್ಲಿ ಎಲ್ಲ ಇದಕ್ಕೂ ರೆಸ್ಪೆಕ್ಟ್ ಇದೆ. ಆ ದೇವಸ್ಥಾನದಲ್ಲಿ ಕೂಡ ಹಿಂದಿಂದನೂ ಮುಂದೇನೂ ಯಾರಿಗೂ ಯಾವ ಅಡೆತಡೆ ಏನಿಲ್ಲ. ಆದರೆ ದೇವಸ್ಥಾನ ಮಾತ್ರ ಹಿಂದೂ ಧಾರ್ಮಿಕ ಸಂಸ್ಕೃತಿ, ಹಿಂದೂ ಧಾರ್ಮಿಕ ಆಚರಣೆಯ ಮುಖಾಂತರನೇ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೆಯೋದು ಅದೇ ಇದ್ರ ಮೇಲೆ. ಅದರಿಂದ ನಾವದು ಹಿಂದೂ ದೇವಸ್ಥಾನ ಅಂತ ನಾವು ಪ್ರತಿಪಾದಿಸ್ಕೊತೀವಿ. ಅದು ಬೇರೆಯವರು ಯಾರೇನು ಹೇಳಿದ್ರು ನಾನು ಬಾಕಿ ಏನು ಇಲ್ಲಿ ಹೇಳಕ್ಕೆ ಬೇಕಾಗಿಲ್ಲ. ಯಾಕೆ ನಾನು ಪತ್ರದ ಮೂಲಕ ಎಲ್ಲಾನು ತಿಳಿಸಿದ್ದೀನಿ. ಚಾಮುಂಡಿ ಬೆಟ್ಟ ಹಿಂದೂಗಳದ್ ಅಲ್ಲ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಯಾವಾಗ ಕೊಟ್ರೋ ಅದು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಯಿತು, ಸಾಕಷ್ಟು ಚರ್ಚೆಗಳಾದವು. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಈಗ ಪ್ರಮೋದಾದೇವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದು. ಯದುವಂಶಕ್ಕೆ ಚಾಮುಂಡಿ ಮನೆ, ದೇವರು, ಕುಲದೇವಿ. ರಾಜಕಾರಣಿಗಳು ಏನೋ ಹೇಳಿದ ಮಾತ್ರಕ್ಕೆ ಅದು ಬದಲಾಗಲ್ಲ ಅಂತ ಹೇಳಿದ್ದಾರೆ ರಾಜಮಾತೆ. ರಾಜಮನೆತನದ ಕೋರ್ಟ್ನಲ್ಲಿ ಹೋರಾಟ ಮಾಡ್ತಾ ಇದೆ ಪ್ರಾಧಿಕಾರ ರಚನೆ, ಆದ್ರೂ ಕೂಡ ಅಧಿಕೃತ ಅಲ್ಲ. ಕೋರ್ಟ್ ಆದೇಶ ಬಂದ ಬಳಿಕ ಅದು ಅಂತಿಮ ಆಗೋದು ಅಂತ ಹೇಳಿದ್ದಾರೆ. ಇದನ್ನ ರಾಜಕೀಯಕ್ಕೆ ಬಳಸಿಕೊಂಡಿದ್ರಿಂದ ಅದು ಬಹಳ ಬೇಸರ ಆಗಿದೆ ಅಂತ ಹೇಳಿದ್ದಾರೆ ರಾಜಮಾತೆ ಪ್ರಮೋದಾದೇವಿ ಒಡೆಯರ್. ಇದ್ರ ಬಗ್ಗೆ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ. ಅದ್ರ ಬಗ್ಗೆ ನಂದೇನು ಒಪಿನಿಯನ್ ಇಲ್ಲ, ನಾನು ಅದಕ್ಕೇನು ಹೇಳಕ್ಕೆ ಇಲ್ಲ. ಅದು ಸರ್ಕಾರದ ಕಾರ್ಯಕ್ರಮ. ಅವರು ಕರೆದಿರೋರು ಕರೆಯೋರಿಷ್ಟ, ಕರೆಸ್ಕೊಂಡಿರೋರು ಬರ್ತೀನಿ ಬರಲ್ಲ ಅಂತ ಹೇಳೋದು ಅವ್ರಿಷ್ಟ. ನನ್ಗೂ ಅದಕ್ಕೂ ನಾನು ಅದಕ್ಕೇನು ಒಪಿನಿಯನ್ ಇಲ್ಲ. ನಮ್ಮ ಪರಂಪರೆ ಭಾಗ ಅಲ್ಲ ಸರ್ಕಾರ ರಚನೆ. ನಮ್ಮ ಪರಂಪರೆ ಭಾಗ ಖಂಡಿತ ಇಲ್ಲ. ನಮ್ದು ಯಾವ ಇನ್ವಾಲ್ವ್ಮೆಂಟು ಇಲ್ಲ, ಇಂಟರ್ಫಿಯರೆನ್ಸು ಇಲ್ಲ. ಅವ್ರು ನಮ್ಮನ್ನ ಇಲ್ಲಿ ತನಕ ನಮ್ದು ಯಾವ ರೀತಿಲೂ ಇದಕ್ಕೆ ನಾವು ಇಂಟರ್ಫಿಯರೇ ಮಾಡಲ್ಲ. ನಮ್ದು ನಮ್ಮ ಪ್ರೈವೇಟ್ ಇದು, ನಾವು ನಮ್ದೇನಿದೆ ನಮ್ಮ ಹಿಂದಿನ ನಡ್ಕೊಂಡ್ ಬಂದಿರೋ ಸಂಪ್ರದಾಯ ಇದ್ರ ಪ್ರಕಾರ ನಾವೇನು ನಡ್ಸ್ಕೊಂಡು ಹೋಗ್ತೀವಿ.
ಸರ್ಕಾರ ಏನ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದೆ. ಯಾಕೆ ಒಂದೊಂದ್ಸತಿನೂ 5 ವರ್ಷಕ್ಕೊಂದ್ಸತಿ ಸರ್ಕಾರ ಬದಲಾದಾಗ ಅವ್ರವ್ರಿಗೆ ಯಾವ ತರ ಬೇಕೋ ಮಾಡ್ಕೊಂಡು ಹೋಗ್ತಾರೆ. ನಮ್ದು ನಮ್ಮ ಮನೆ ಅಳತೆಯಲ್ಲಿ ಪರ್ಮನೆಂಟ್ ಆಗಿ ನಡ್ಕೊಂಡು ಹೋಗೋದು. ಸರ್ಕಾರದ್ದು ಅದನ್ನ ಹೇಳ್ದಂಗೆ ಈ ಪ್ರಜಾಪ್ರಭುತ್ವದಲ್ಲಿ 5 ವರ್ಷಕ್ಕೊಂದೊಂದು ಸರ್ಕಾರ ಬೇರೆ ಬೇರೆ ಬರುತ್ತೋ, ಇರೋ ಸರ್ಕಾರನೇ ಉಳ್ಕೊಳ್ಳುತ್ತೋ, ಆ ಥರ ಇರೋದ್ರಿಂದ ಅವ್ರಿಗೆ ಹೆಂಗ್ ಬೇಕೋ ಅದು ಮಾಡ್ಕೋತಾರೆ. ನಾವು ಅದರಲ್ಲಿ ಯಾವ ರೀತಿನೂ ನಮ್ಮ ಭಾಗ ಇಲ್ಲ. ಅವರು ಬಂದು ಕರೀತಾರೆ, ಒಂದು ಇದಕ್ಕೆ ನೀವು ಅಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ. ನಾನು ಅಂಬಾರಿ ಕಡೆ ಗಮನ ಕೊಡೋದ್ರಿಂದ ನಾನು ಹೋಗಲ್ಲ, ನಮ್ಮ ಮನೆಯವ್ರು ಯಾರು ಒಬ್ರು ಹೋಗ್ತಾರೆ. ಚಾಮುಂಡೇಶ್ವರಿ ದೇವಿ ನಮ್ಮ ಹಿಂದೂ ಗಾಡೆಸ್ ಮತ್ತೆ ನಮ್ಮ ಮನೆತನದ ದೇವ್, ನಮ್ಮ ಕುಲದೇವಿ. ಚಾಮುಂಡೇಶ್ವರಿ ದೇವಿ ನಮ್ಮ ಹಿಂದೂ ಗಾಡೆಸ್ ಮತ್ತೆ ನಮ್ಮ ಮನೆತನದ ದೇವ್, ನಮ್ಮ ಕುಲದೇವಿ. ನಾನು ಹೇಳಬೇಕು ಅಂದರೆ ನಮಗೆ ಶಿ ಈಸ್ ಅ ಡಿವೈನ್ ಮದರ್. ನಮಗೆ ತಾಯಿ ಸ್ಥಾನ, ಅದನ್ನು ನಾವು ಅದು ನಮಗೆ ಸಮಾಜದಲ್ಲಿ ಎಲ್ಲ ಇದಕ್ಕೂ ರೆಸ್ಪೆಕ್ಟ್ ಇದೆ. ಆ ದೇವಸ್ಥಾನದಲ್ಲಿ ಕೂಡ ಹಿಂದಿಂದನೂ ಮುಂದೇನೂ ಯಾರಿಗೂ ಯಾವ ಅಡೆತಡೆ ಏನಿಲ್ಲ. ಆದರೆ ದೇವಸ್ಥಾನ ಮಾತ್ರ ಹಿಂದೂ ಧಾರ್ಮಿಕ ಸಂಸ್ಕೃತಿ, ಹಿಂದೂ ಧಾರ್ಮಿಕ ಆಚರಣೆಯ ಮುಖಾಂತರನೇ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೆಯೋದು ಅದೇ ಇದ್ರ ಮೇಲೆ. ಅದರಿಂದ ನಾವದು ಹಿಂದೂ ದೇವಸ್ಥಾನ ಅಂತ ನಾವು ಪ್ರತಿಪಾದಿಸ್ಕೊತೀವಿ. ಅದು ಬೇರೆಯವರು ಯಾರೇನು ಹೇಳಿದ್ರು ನಾನು ಬಾಕಿ ಏನೂ ಇಲ್ಲಿ ಹೇಳಕ್ಕೆ ಬೇಕಾಗಿಲ್ಲ. ಯಾಕೆ ನಾನು ಪತ್ರದ ಮೂಲಕ ಎಲ್ಲನೂ ತಿಳಿಸಿದ್ದೀನಿ. ಚಾಮುಂಡಿ ಬೆಟ್ಟ ಹಿಂದೂಗಳದ್ ಅಲ್ಲ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಯಾವಾಗ ಕೊಟ್ರೋ ಅದು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಯಿತು, ಸಾಕಷ್ಟು ಚರ್ಚೆಗಳಾದವು. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಈಗ ಪ್ರಮೋದಾದೇವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದು. ಯದುವಂಶಕ್ಕೆ ಚಾಮುಂಡಿ ಮನೆ ದೇವರು, ಕುಲದೇವಿ. ರಾಜಕಾರಣಿಗಳು ಏನೋ ಹೇಳಿದ ಮಾತ್ರಕ್ಕೆ ಅದು ಬದಲಾಗಲ್ಲ ಅಂತ ಹೇಳಿದ್ದಾರೆ ರಾಜಮಾತೆ. ರಾಜಮನೆತನದ ಕೋರ್ಟ್ನಲ್ಲಿ ಹೋರಾಟ ಮಾಡ್ತಾ ಇದೆ ಪ್ರಾಧಿಕಾರ ರಚನೆ, ಆದ್ರೂ ಕೂಡ ಅಧಿಕೃತ ಅಲ್ಲ. ಕೋರ್ಟ್ ಆದೇಶ ಬಂದ ಬಳಿಕ ಅದು ಅಂತಿಮ ಆಗೋದು ಅಂತ ಹೇಳಿದ್ದಾರೆ. ಇದನ್ನ ರಾಜಕೀಯಕ್ಕೆ ಬಳಸಿಕೊಂಡಿದ್ರಿಂದ ಅದು ಬಹಳ ಬೇಸರ ಆಗಿದೆ ಅಂತ ಹೇಳಿದ್ದಾರೆ ರಾಜಮಾತೆ ಪ್ರಮೋದಾದೇವಿ ಒಡೆಯರ್. ಇದ್ರ ಬಗ್ಗೆ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ. ಅದ್ರ ಬಗ್ಗೆ ನಂದೇನು ಒಪಿನಿಯನ್ ಇಲ್ಲ, ನಾನು ಅದಕ್ಕೇನು ಹೇಳಕ್ಕೆ ಇಲ್ಲ. ಅದು ಸರ್ಕಾರದ ಕಾರ್ಯಕ್ರಮ. ಅವರು ಕರೆದಿರೋರು ಕರೆಯೋರು ಇಷ್ಟ, ಕರೆಸ್ಕೊಂಡಿರೋರು ಬರ್ತೀನಿ ಬರಲ್ಲ ಅಂತ ಹೇಳೋದು ಅವ್ರ ಇಷ್ಟ. ನನಗೂ ಅದಕ್ಕೂ ನಾನು ಅದಕ್ಕೇನು ಒಪಿನಿಯನ್ ಇಲ್ಲ. ನಮ್ಮ ಪರಂಪರೆ ಭಾಗ ಅಲ್ಲ ಸರ್ಕಾರ ರಚನೆ. ನಮ್ಮ ಪರಂಪರೆ ಭಾಗ ಖಂಡಿತ ಇಲ್ಲ. ನಮ್ದು ಯಾವ ಇನ್ವಾಲ್ವ್ಮೆಂಟು ಇಲ್ಲ, ಇಂಟರ್ಫಿಯರೆನ್ಸು ಇಲ್ಲ. ಅವ್ರು ನಮ್ಮನ್ನ ಇಲ್ಲಿ ತನಕ ನಮ್ದು ಯಾವ ರೀತಿಲೂ ಆ ಇದಕ್ಕೆ ನಾವು ಇಂಟರ್ಫಿಯರೇ ಮಾಡಲ್ಲ. ನಮ್ಮದು ನಮ್ಮ ಪ್ರೈವೇಟ್ ಇದು, ನಾವು ನಮ್ದೇನಿದೆ ನಮ್ಮ ಹಿಂದಿನ ನಡ್ಕೊಂಡ್ಬಂದಿರೋ ಸಂಪ್ರದಾಯ ಇದ್ರ ಪ್ರಕಾರ ನಾವೇನು ನಡ್ಸ್ಕೊಂಡು ಹೋಗ್ತೀವಿ. ಸರ್ಕಾರ ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದೆ. ಯಾಕೆ ಒಂದೊಂದ್ಸತಿನೂ 5 ವರ್ಷಕ್ಕೊಂದ್ಸತಿ ಸರ್ಕಾರ ಬದಲಾದಾಗ ಅವ್ರವ್ರಿಗೆ ಯಾವ ಥರ ಬೇಕೋ ಮಾಡ್ಕೊಂಡು ಹೋಗ್ತಾರೆ. ನಮ್ಮದು ನಮ್ಮ ಮನೆ ಅಳತೆಯಲ್ಲಿ ಪರ್ಮನೆಂಟ್ ಆಗಿ ನಡ್ಕೊಂಡು ಹೋಗೋದು. ಸರ್ಕಾರದ್ದು ಅದನ್ನ ಹೇಳ್ದಂಗೆ ಈ ಪ್ರಜಾಪ್ರಭುತ್ವದಲ್ಲಿ 5 ವರ್ಷಕ್ಕೊಂದೊಂದು ಸರ್ಕಾರ ಬೇರೆ ಬೇರೆ ಬರುತ್ತೋ, ಇರೋ ಸರ್ಕಾರನೇ ಉಳ್ಕೊಳ್ಳುತ್ತೋ, ಆ ಥರ ಇರೋದ್ರಿಂದ ಅವ್ರಿಗೆ ಹೆಂಗ್ ಬೇಕೋ ಅದು ಮಾಡ್ಕೋತಾರೆ. ನಾವು ಅದರಲ್ಲಿ ಯಾವ ರೀತಿನೂ ನಮ್ಮ ಭಾಗ ಇಲ್ಲ. ಅವರು ಬಂದು ಕರೀತಾರೆ, ಒಂದು ಇದಕ್ಕೆ ನೀವು ಅಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ. ನಾನು ಅಂಬಾರಿ ಕಡೆ ಗಮನ ಕೊಡೋದ್ರಿಂದ ನಾನು ಹೋಗಲ್ಲ, ನಮ್ಮ ಮನೆಯವ್ರು ಯಾರು ಒಬ್ರು ಹೋಗ್ತಾರೆ. ಚಾಮುಂಡೇಶ್ವರಿ ದೇವಿ ನಮ್ಮ ಹಿಂದೂ ಗಾಡೆಸ್ ಮತ್ತೆ ನಮ್ಮ ಮನೆತನದ ದೇವ್, ನಮ್ಮ ಕುಲದೇವಿ. ಚಾಮುಂಡೇಶ್ವರಿ ದೇವಿ ನಮ್ಮ ಹಿಂದೂ ಗಾಡೆಸ್ ಮತ್ತೆ ನಮ್ಮ ಮನೆತನದ ದೇವ್, ನಮ್ಮ ಕುಲದೇವಿ. ನಾನು ಹೇಳಬೇಕು ಅಂದರೆ ನಮಗೆ ಶಿ ಈಸ್ ಅ ಡಿವೈನ್ ಮದರ್. ನಮಗೆ ತಾಯಿ ಸ್ಥಾನ, ಅದನ್ನು ನಾವು ಅದು ನಮಗೆ ಸಮಾಜದಲ್ಲಿ ಎಲ್ಲ ಇದಕ್ಕೂ ರೆಸ್ಪೆಕ್ಟ್ ಇದೆ. ಆ ದೇವಸ್ಥಾನದಲ್ಲಿ ಕೂಡ ಹಿಂದಿಂದನೂ ಮುಂದೇನೂ ಯಾರಿಗೂ ಯಾವ ಅಡೆತಡೆ ಏನಿಲ್ಲ. ಆದರೆ ದೇವಸ್ಥಾನ ಮಾತ್ರ ಹಿಂದೂ ಧಾರ್ಮಿಕ ಸಂಸ್ಕೃತಿ, ಹಿಂದೂ ಧಾರ್ಮಿಕ ಆಚರಣೆಯ ಮುಖಾಂತರನೇ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೆಯೋದು ಅದೇ ಇದ್ರ ಮೇಲೆ. ಅದರಿಂದ ನಾವದು ಹಿಂದೂ ದೇವಸ್ಥಾನ ಅಂತ ನಾವು ಪ್ರತಿಪಾದಿಸ್ಕೊತೀವಿ. ಅದು ಬೇರೆಯವರು ಯಾರೇನು ಹೇಳಿದ್ರು ನಾನು ಬಾಕಿ ಏನೂ ಇಲ್ಲಿ ಹೇಳಕ್ಕೆ ಬೇಕಾಗಿಲ್ಲ. ಯಾಕೆ ನಾನು ಪತ್ರದ ಮೂಲಕ ಎಲ್ಲನೂ ತಿಳಿಸಿದ್ದೀನಿ.